ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನನ್ನ ಹೆಸರು ಉಮೇಶ್ ಬಾಬು ಅಂತೇಳಿ ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇಲ್ಲಿ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಭಾಗದಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನುವಂಥ ಅಧ್ಯಾಯವನ್ನು ನಾವು ಅಭ್ಯಾಸವನ್ನು ಮಾಡೋಣ. ವಿದ್ಯಾರ್ಥಿಗಳು, ಭಾರತದ ಮೇಲ್ಮೈ ಲಕ್ಷಣಗಳು ಇದನ್ನು ನಾವು ತಿಳ್ಕೊಳ್ಳೋದಾದ್ರೆ, ದೇಶ ಭಾರತ ವಿಶಾಲವಾದಂತಹ ಒಂದು ಭೂಪ್ರದೇಶವನ್ನು ಹೊಂದಿದೆ. ಈ ವಿಶಾಲವಾದಂತಹ ಭೂಪ್ರದೇಶದಲ್ಲಿ ಒಂದೊಂದು ದಿಕ್ಕಿನಲ್ಲೂ ಸಹ ಒಂದೊಂದು ರೀತಿಯಾದಂತಹ ಒಂದು ಪರ್ವತ ಶ್ರೇಣಿಗಳನ್ನು, ಗಿರಿಶಿಖರಗಳನ್ನು, ಕರಾವಳಿ ತೀರ ಪ್ರದೇಶಗಳನ್ನು, ದ್ವೀಪ ಸಮೂಹಗಳನ್ನು ಕಾಣಬಹುದಾಗಿದೆ. ಆ ನಿಟ್ಟಿನಲ್ಲಿ ಸ್ವಾಭಾವಿಕ ಸಸ್ಯವರ್ಗದ ಜೊತೆಗೆ ಭೂಮಿಯ ಪ್ರಕಾರವೂ ಸಹ ಈ ಒಂದು ಮೇಲ್ಮೈ ಲಕ್ಷಣಗಳಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಭಾರತದ ಮೇಲ್ಮೈ ಲಕ್ಷಣಗಳನ್ನು ನಾವು ಗಮನಿಸುವುದಾದರೆ, ಭಾರತದಲ್ಲಿ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಕರಾವಳಿ ಮೈದಾನಗಳನ್ನು ಒಳಗೊಂಡಂತೆ ನದಿಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಸಾರಿಗೆ ಇವೆಲ್ಲವೂ ಸಹ ಈ ಒಂದು ಮೇಲ್ಮೈ ಲಕ್ಷಣಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಭಾರತದ ಪ್ರಾಕೃತಿಕ ವಿಭಾಗಗಳು ಅಥವಾ ಮೇಲ್ಮೈ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡೋದಾದ್ರೆ, ಭಾರತದ ಮೇಲ್ಮೈ ಲಕ್ಷಣಗಳನ್ನು 4 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸುವುದಾಗಿದೆ. ಮೊದಲನೇದಾಗಿ ಉತ್ತರದ ಮೈದಾನಗಳು, ಎರಡನೇದು ಉತ್ತರದ ಪರ್ವತಗಳು, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನ ಮತ್ತೆ ದ್ವೀಪ ಸಮೂಹ. ಇವು ಭಾರತದ 4 ಪ್ರಮುಖ ಪ್ರಾಕೃತಿಕ ವಿಭಾಗಗಳು, ಮೇಲ್ಮೈ ಲಕ್ಷಣಗಳು ಸಹ ಆಗಿವೆ. ಮೊದಲನೇದಾಗಿ ಉತ್ತರದ ಪರ್ವತಗಳನ್ನು ನಾವು ಅಧ್ಯಯನ ಮಾಡೋದಾದ್ರೆ, ಉತ್ತರದ ಪರ್ವತಗಳು, ಈ ಉತ್ತರದ ಪರ್ವತಗಳನ್ನು ನಾವು ಗಮನಿಸೋದಾದ್ರೆ, ಇವು ಇತ್ತೀಚೆಗೆ ಕಂಡು ಬಂದಂತಹ ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿದಂತಹ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದೆ. ಇವು ಭಾರತದ ಉತ್ತರದ ಕಡೆಗೆ ಹೊಂದಿಕೊಂಡಂತೆ ಹಬ್ಬಿರುವಂತಹ ಅವಿಚ್ಛಿನ್ನವಾದಂತಹ ಪರ್ವತದ ಸರಣಿಗಳು ಉತ್ತರದ ಪರ್ವತಗಳಾಗಿವೆ. ಇವು ಭಾರತದ ಉತ್ತರದ ಕಡೆಗೆ ಹೊಂದಿಕೊಂಡಂತೆ ಹಬ್ಬಿರುವಂತಹ ಅವಿಚ್ಛಿನ್ನ ಪರ್ವತ ಶ್ರೇಣಿಗಳಾಗಿದ್ದು, ಪ್ರಪಂಚದಲ್ಲಿಯೇ ಎತ್ತರವಾಗಿದ್ದು, ಅತ್ಯಂತ ಎತ್ತರವಾದಂತಹ ಶಿಖರಗಳು, ಆಳವಾದಂತಹ ಕಣಿವೆಗಳು ಮತ್ತು ಕಂದರಗಳು, ಹಿಮನದಿ, ಪರ್ವತ, ಘಾಟಿ ಇತ್ಯಾದಿಗಳನ್ನ ಇವು ಹೊಂದಿವೆ. ಭಾರತದಲ್ಲಿ ಅವು ಪಶ್ಚಿಮದಲ್ಲಿ ಸಿಂಧೂ ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯ ಕಂದರದವರೆಗೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿವೆ. ಇವುಗಳ ಅಗಲ 240ರಿಂದ 320 ಕಿಲೋಮೀಟರ್ ವಿಸ್ತಾರವಾಗಿವೆ. ಇವು ಪಶ್ಚಿಮದಲ್ಲಿ ಅಗಲವಾಗಿದ್ದು, ಪೂರ್ವದ ಕಡೆಗೆ ಹೋದಂತೆ ಕಿರಿದಾಗಿವೆ. ಈ ಪ್ರದೇಶ ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಹರಡಿಕೊಂಡಿದೆ. ಭಾರತದ ಕಡೆಗೆ ಅಂದ್ರೆ ದಕ್ಷಿಣದ ಕಡೆಗೆ ಕಡಿದಾದ ಇಳಿಜಾರು ಮತ್ತು ಟಿಬೆಟ್ ಕಡೆಗೆ ಉತ್ತರ ಭಾಗಕ್ಕೆ ಬಳಿದಾದ ಇಳಿಜಾರಿನಿಂದ ಕೂಡಿದೆ. ಇವುಗಳನ್ನ ಉತ್ತರದ ಪರ್ವತಗಳನ್ನ 3 ಸಮಾನಾಂತರ ಸರಣಿಗಳನ್ನ ನಾವು ಹಿಮಾಲಯದಲ್ಲಿ ಕಾಣ್ತೀವಿ. ಅವು ಮಹಾಹಿಮಾಲಯ, ಮುಂದಿನ ಮಹಾಹಿಮಾಲಯ, ಉತ್ತರದ ಪರ್ವತಗಳಲ್ಲಿ ಮುಖ್ಯವಾಗಿ ಹಿಮಾಲಯದಲ್ಲಿ ಕಂಡುಬರುವಂತಹ 3 ಸಮಾನಾಂತರ ಸರಣಿಗಳು ಮಹಾಹಿಮಾಲಯ, ಎರಡನೇದು ಒಳ ಹಿಮಾಲಯ,
3 ಶಿವಾಲಿಕ್ ಬೆಟ್ಟಗಳು. ಇವು 3 ಸಮಾನಾಂತರ ಸರಣಿಗಳು ಉತ್ತರದ ಪರ್ವತಗಳಲ್ಲಿ ನಾವು ಕಾಣಬಹುದಾಗಿದೆ. ಇದರಲ್ಲಿ ಮೊದಲನೇದು ಮಹಾ ಹಿಮಾಲಯ. ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳು, ಮಹಾ ಹಿಮಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಮಹಾ ಹಿಮಾಲಯವು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಬರುವಂತಹ ಮತ್ತೊಂದು ಪ್ರಮುಖವಾದಂತಹ ಒಂದು ಸರಣಿ. ಇವು ಹಿಮಾಲಯ ಪರ್ವತಗಳ ಮಧ್ಯದಲ್ಲಿರುವಂತಹ ಅವಿರತವಾದಂತಹ ಮತ್ತು ನಿರಂತರವಾದಂತಹ ಪರ್ವತ ಶ್ರೇಣಿ ಇದಾಗಿದೆ. ಇದರ ಎತ್ತರ 6100 ಮೀಟರ್ ಎತ್ತರವಾಗಿರುತ್ತೆ. ಇಲ್ಲಿ ಇದು 6100 ಮೀಟರ್ ಎತ್ತರ, ಸಮುದ್ರ ಮಟ್ಟದಿಂದ ಎತ್ತರವಾಗಿರುವಂಥದ್ದು. ಸಮುದ್ರ ಮಟ್ಟದಿಂದ 6100 ಮೀಟರ್ ಎತ್ತರವಾಗಿದೆ. ಇಲ್ಲಿ ಹಲವಾರು ಎತ್ತರವಾದಂತಹ ಶಿಖರಗಳನ್ನು ನಾವು ಕಾಣ್ತೇವೆ. ಅವುಗಳಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಪರ್ವತ ಅಥವಾ ಶಿಖರ ಮೌಂಟ್ ಎವರೆಸ್ಟ್. ಇದು ಸುಮಾರು 8848 ಮೀಟರ್ನಷ್ಟು ಎತ್ತರವಾಗಿರುವಂತಹ ಒಂದು ಶಿಖರ ಆಗಿದೆ. ಇದು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಪರ್ವತ ಶ್ರೇಣಿ. ಇದು ಉತ್ತರದ ಪರ್ವತಗಳಲ್ಲಿ ಮಹಾ ಹಿಮಾಲಯದ ಒಂದು ಶ್ರೇಣಿಯಲ್ಲಿ ಕಂಡುಬರುವಂತಹ ಈ ಒಂದು ಪರ್ವತ ಆಗಿದೆ. ಮೌಂಟ್ ಎವರೆಸ್ಟ್ ಇದನ್ನ ನೇಪಾಳಿಯ ಭಾಷೆಯಲ್ಲಿ ಸಾಗರ್ ಮಾತಾ ಅಂತ ಕರೆಯುತ್ತಾರೆ. ಸಾಗರ್ ಮಾತಾ ಅಂತ ಕರೀತಾರೆ. ಇದರ ಅರ್ಥ ಆಕಾಶದ ದೇವತೆ ಅಂತ ಅರ್ಥವನ್ನು ಕೊಡುತ್ತೆ. ಟಿಬೆಟಿಯನ್ನರು ಇದನ್ನ ಚುಮೋಲುಂಗ್ಮಾ ಅಂತ ಕರೀತಾರೆ. ಟಿಬೆಟಿಯನ್ನರು ಈ ಒಂದು ಶಿಖರವನ್ನ ಚುಮೋಲುಂಗ್ಮಾ ಅಂತಲೂ ಸಹ ಕರೀತಾರೆ. ಇದರ ಪ್ರಮುಖ ಶಿಖರಗಳು ಯಾವುವು ಅಂತಂದ್ರೆ ಕಾಂಚನಗಂಗಾ, ಇದು 8586 ಮೀಟರ್ ಎತ್ತರವಾಗಿದೆ. ನಂತರ ಮಾಕಲು 8481 ಮೀಟರ್. ಧವಳಗಿರಿ ಇದು 8172 ಮೀಟರ್. ಮಾನಸ್ಲು 8156 ಮೀಟರ್ ಎತ್ತರವಾಗಿರುವಂತಹ ಪರ್ವತ ಶ್ರೇಣಿ ಇತ್ಯಾದಿ ಇಲ್ಲಿ ಕಾಣುವಂತಹ ಪರ್ವತದ ಸರಣಿಗಳಾಗಿವೆ. ಇವು ವರ್ಷವೆಲ್ಲ ಹಿಮಾವೃತವಾಗಿರುವಂತಹ ಪರ್ವತ ಶ್ರೇಣಿಗಳಾಗಿದ್ದು ವರ್ಷ ಪೂರ್ತಿ ಹಿಮದಿಂದ ಆವರಿಸಿರುವಂತಹ ಒಂದು ಪರ್ವತ ಪ್ರದೇಶಗಳು ಇದಾಗಿದೆ. ಇಲ್ಲಿ ಅನೇಕ ಹಿಮನದಿಗಳು ಹುಟ್ಟಿ ಹರಿಯುತ್ತವೆ. ವರ್ಷ ಪೂರ್ತಿ ಹಿಮದಿಂದ ಆವರಿಸಿರುವುದರಿಂದ ಇದನ್ನು ಹಿಮಾದ್ರಿ ಅಂತಲೂ ಸಹ ಕರೀತಾರೆ. ಅನೇಕ ನದಿಗಳ ಉಗಮ ಸ್ಥಾನ ಇದಾಗಿದ್ದು ಇಲ್ಲಿ ಉಗಮವಾಗುವಂತಹ ನದಿಗಳು ಯಾವುವು ಅಂತಂದ್ರೆ ಗಂಗಾ, ಗಂಗೋತ್ರಿ, ಯಮುನೋತ್ರಿ, ಇವು ಹಿಮನದಿಗಳು. ಇಲ್ಲಿ ಅನೇಕ ಪರ್ವತ ಘಾಟಿಗಳನ್ನು ನಾವು ಕಾಣಬಹುದು. ಇಲ್ಲಿ ಕಂಡುಬರುವಂತಹ ಪರ್ವತದ ಘಾಟಿಗಳು ಬುರ್ಜಿಲ್, ಜೋಜಿಲಾ, ಶಿಪ್ಕಿಲಾ ಇತ್ಯಾದಿ ಕಂಡುಬರುವಂತಹ ಕೆಲವು ಘಾಟಿಗಳು. ನಂತರ ಹಿಮಾದ್ರಿ ಸರಣಿಯಲ್ಲಿ ಉತ್ತರಕ್ಕೆ ಕಂಡುಬರುವಂತಹ ಪರ್ವತಗಳನ್ನ ಹೊರ ಹಿಮಾಲಯಗಳು ಅಂತೇಳಿ ಕರಿತೀವಿ. ಇವು ಕಾರಾಕೋರಂ ಶ್ರೇಣಿಗಳನ್ನ ಒಳಗೊಂಡು ಸೇರ್ಪಡೆಗೊಂಡಿವೆ. ಇಲ್ಲಿ K2 ಅಥವಾ ಗಾಡ್ವಿನ್ ಅಸ್ಟಿನ್ ಅನ್ನುವಂಥದ್ದು ಎತ್ತರವಾದಂತಹ ಶಿಖರ. ಇದು ಭಾರತದಲ್ಲಿ ಅತ್ಯಂತ ಎತ್ತರವಾದಂಥದ್ದು ಮತ್ತು ಪ್ರಪಂಚದಲ್ಲಿಯೇ 2ನೇ ಎತ್ತರವಾದಂತಹ ಶಿಖರ ಇದಾಗಿದೆ. ಇದು ಮಹಾ ಹಿಮಾಲಯದಲ್ಲಿ ಕಂಡುಬರುತ್ತೆ. ಮತ್ತೆ ಗೊತ್ತಾಗಿದೆ ತಾನೆ, ಮಹಾ ಹಿಮಾಲಯದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್ ಇದೆ. ಅದೇ ರೀತಿ ಭಾರತದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ K2 ಅಥವಾ ಗಾಡ್ವಿನ್ ಆಸ್ಟಿನ್ ಅನ್ನುವಂಥದ್ದು. ಇದು ಭಾರತದಲ್ಲಿ ಅತ್ಯಂತ ಎತ್ತರವಾದಂಥದ್ದು, ಪ್ರಪಂಚದಲ್ಲಿ 2ನೇ ಅತ್ಯಂತ ಎತ್ತರವಾದಂತಹ ಶಿಖರ ಇದಾಗಿದೆ. ಎಲ್ಲವೂ ಸಹ ಈ ಒಂದು ಮಹಾ ಹಿಮಾಲಯದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿ. ಎರಡನೇದಾಗಿ ಒಳ ಹಿಮಾಲಯ. ಈ ಒಳ ಹಿಮಾಲಯವು ಮಹಾ ಹಿಮಾಲಯದ ದಕ್ಷಿಣದಲ್ಲಿ ಇದ್ದು ಇದನ್ನ ಹಿಮಾಚಲ್ ಅಂತಲೂ ಸಹ ಕರೀತಾರೆ. ಇದು
ಸುಮಾರು 60ರಿಂದ 80 ಮೀಟರ್ ಅಗಲ. ಹಿಮಾಚಲವು 60ರಿಂದ 80 ಮೀಟರ್ ಅಗಲ, 1500ರಿಂದ 4500 ಮೀಟರ್ ಎತ್ತರವಾಗಿದೆ. ಇದರ ಪೂರ್ವ ಭಾಗವು ಅರಣ್ಯಗಳಿಂದ ಆವರಿಸಿದೆ. ಇಲ್ಲಿ ಅನೇಕ ಸಮಾನಾಂತರ ಸರಣಿಗಳು ಕಂಡುಬರುತ್ತವೆ. ಉದಾಹರಣೆಗೆ ಪೀರ್ ಪಂಜರ್, ದೌಲ್ಧರ್, ಪೀರ್ ಪಂಜಾಬ್, ದವಲ್ಧರ್, ನಾಗತಿವಾ, ಮಸೂರಿ, ಮಹಾಭಾರತ್, ಡಾರ್ಜಿಲಿಂಗ್ ಇವು ಸರಣಿಗಳು ಕಂಡುಬರುತ್ತವೆ. ಜೊತೆಗೆ ಅನೇಕ ಆಕರ್ಷಕ ಕಣಿವೆಗಳನ್ನು ಕಾಣ್ತೀವಿ. ಆಕರ್ಷಕ ಕಣಿವೆಗಳು ಯಾವುವು? ಕಾಶ್ಮೀರ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಮೊದಲಾದವುಗಳನ್ನು ಕಾಣ್ತೀವಿ. ಇವುಗಳ ಜೊತೆಗೆ ಆಕರ್ಷಕ ಗಿರಿಧಾಮಗಳು ಸಹ ಕಂಡುಬರುತ್ತವೆ. ಆಕರ್ಷಕ ಗಿರಿಧಾಮಗಳು ಕಂಡುಬರುತ್ತವೆ. ಯಾವ ಗಿರಿಧಾಮಗಳು? ಶಿಮ್ಲಾ, ರಾಣಿಕೇತ್, ಮಸೂರಿ, ನೈನಿತಾಲ್, ಡಾರ್ಜಿಲಿಂಗ್. ಶಿಮ್ಲಾ, ರಾಣಿಕೇತ್, ನೈನಿತಾಲ್, ಡಾರ್ಜಿಲಿಂಗ್ ಮುಂತಾದಂಥವು ಗಿರಿಧಾಮಗಳು ಇಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್ ಮೂರನೇದಾಗಿ ಬಂದು ಶಿವಾಲಿಕ್ ಬೆಟ್ಟ. ಈ ಶಿವಾಲಿಕ್ ಬೆಟ್ಟಗಳನ್ನ ಮಕ್ಕಳೇ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಹಿಮಾಲಯದ ಕೆಳಭಾಗದಲ್ಲಿ ಕಂಡುಬರುವಂತಹ ಪರ್ವತ ಸರಣಿಗಳಾಗಿದ್ದು ಸಮತಟ್ಟಾಗಿರುವಂತಹ ಭೂಪ್ರದೇಶವನ್ನು ಹೊಂದಿರುತ್ತವೆ. ಇವು ಹಿಮಾಲಯದ ಅತ್ಯಂತ ಕೆಳಭಾಗದ ಒಂದು ಮೈದಾನ ಆಗಿರೋದ್ರಿಂದ ಇವುಗಳನ್ನ ಪಾದ ಬೆಟ್ಟಗಳು ಅಂತ ಕರೀತಾರೆ. ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಇದು ಕಂಡುಬರುತ್ತೆ. ಕಡಿಮೆ ಎತ್ತರವುಳ್ಳಂತಹ ಹಿಮಾಲಯದ ಭಾಗಗಳು. ಕಡಿಮೆ ಎತ್ತರವುಳ್ಳ ಹಿಮಾಲಯದ ಭಾಗಗಳು ಇವಾಗಿವೆ. ಇವುಗಳ ಎತ್ತರ 600ರಿಂದ 1500 ಮೀಟರ್. 1500 ಮೀಟರ್ ಎತ್ತರವಾಗಿವೆ. ಇವುಗಳ ಅಗಲ 15ರಿಂದ 150 ಕಿಲೋಮೀಟರ್ ಅಗಲವಾಗಿರುವಂತಹ ಪ್ರದೇಶ. ಇವು ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಹರಡಿಕೊಂಡಿವೆ. ಇವು ಸಮತಟ್ಟಾದಂತಹ ತಳವುಳ್ಳ ಕಣಿವೆಗಳನ್ನು ಹೊಂದಿದ್ದು ಅವುಗಳನ್ನ ಡೂನ್ಸ್ ಅಂತ ಹೇಳ್ತಾರೆ. ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನ ಹೊಂದಿರುತ್ತವೆ. ಆದ್ರಿಂದ ಇವುಗಳನ್ನ ಡೂನ್ಸ್ ಅಂತ ಕರೀತಾರೆ. ಮಕ್ಕಳ ಡೂನ್ಸ್ ಎಂದರೇನು? ಮಾರ್ಕ್ಸ್ ಪ್ರಶ್ನೆ ಕೇಳಬಹುದು ಪರೀಕ್ಷೆಗಳಲ್ಲಿ. ಏನು ಡೂನ್ಸ್ ಅಂದ್ರೆ? ಶಿವಾಲಿಕ್ ಪರ್ವತ ಶ್ರೇಣಿಯಲ್ಲಿ ಸಮತಟ್ಟಾದ ಸಮತಟ್ಟಾದಂತ ತಳವುಳ್ಳ ಶಿವಾಲಿಕ್ ಬೆಟ್ಟಗಳ ಸರಣಿಯಲ್ಲಿ ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನ ಕಾಣುತ್ತೇವೆ. ಇವುಗಳನ್ನೇ ಡೂನ್ಸ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಉದಾಹರಣೆಗೆ ಡೆಹ್ರಾಡೂನ್, ಅರ್ಥ ಆಗ್ತಿದೆಯಾ ಮಕ್ಕಳೇ? ನೆಕ್ಸ್ಟ್ ಇದರ ಪ್ರಾಮುಖ್ಯತೆಯನ್ನು ನಾವು ಗಮನಿಸುವುದಾದ್ರೆ ಏನು ಅನುಕೂಲ ಆಗಿದೆ ಹಿಮಾಲಯ ಪರ್ವತಗಳಿಂದ? ಮೊದಲನೇ, ಹಿಮಾಲಯ ಪರ್ವತಗಳು ನೈಸರ್ಗಿಕ ಗಡಿಗಳಾಗಿವೆ.
ಬೀಸುವಂತಹ ಶೀತ ಮಾರುತಗಳನ್ನ ನಿಯಂತ್ರಿಸ್ತವೆ. ಇವು ನೈಸರ್ಗಿಕವಾದಂತಹ ದೇಶದ ಗಡಿಗಳಾಗಿವೆ. ವಿದೇಶಗಳಿಂದ ಭಾರತದ ಕಡೆ ನುಗ್ಗಿ ಬರುವಂತಹ ಶತ್ರುಗಳನ್ನ, ವಿದೇಶಿಗರನ್ನ ಭಾರತಕ್ಕೆ ಬಾರದಂತೆ ರಕ್ಷಣಾ ಕವಚದಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಜೊತೆಗೆ ಮಧ್ಯ ಏಷ್ಯಾದಿಂದ ಬೀಸುವಂತಹ ಶೀತಗಾಳಿಗಳು ನೈಸರ್ಗಿಕ ಗಡಿಗಳು, ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಮಾರುತಗಳನ್ನ ತಡೆಯುತ್ತಿವೆ, ನಿಯಂತ್ರಿಸ್ತಾರೆ. ಇದು ಒಂದು ಕಾರಣ, ಅನುಕೂಲಗಳು. ಎರಡನೇದಾಗಿ ಮಳೆಯ ಮಾರುತಗಳನ್ನು ತಡೆದು ಮಳೆಯನ್ನು ತರುತ್ತವೆ. ಮಳೆಯ ಮಾರುತಗಳನ್ನ ತಡೆದು ಮಳೆಯನ್ನು ತರುತ್ತವೆ. ಮೂರು, ಇವುಗಳ ಇಳಿಜಾರುಗಳಲ್ಲಿ, ಹಿಮಾಲಯ ಪರ್ವತಗಳ ಇಳಿಜಾರುಗಳಲ್ಲಿ ಏನೋ ದಟ್ಟವಾದಂತಹ ಕಾಡುಗಳಿವೆ ಮತ್ತೆ ನೆಡುತೋಟದ ಬೆಳೆಗಳಿಗೆ ಸೂಕ್ತವಾದಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡಿವೆ. ಉದಾಹರಣೆಗೆ ಅಸ್ಸಾಂನ ಚಹಾ ತೋಟಗಳು. ನಂತರ ನಾಲ್ಕನೇ, ಖನಿಜಗಳ ಉಗ್ರಾಣಗಳು. ಈ ಪರ್ವತ ಶ್ರೇಣಿಗಳು ಖನಿಜಗಳ ಉಗ್ರಾಣಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಅನೇಕ ಬೆಲೆಬಾಳುವಂತಹ ಖನಿಜಗಳು ಈ ಒಂದು ಪ್ರದೇಶಗಳಲ್ಲಿ ದೊರಕುತ್ತವೆ. ಐದನೇದಾಗಿ ಹಲವು ನದಿಗಳ ಉಗಮ ಸ್ಥಾನ. ಇಲ್ಲಿ ಉಗಮಗೊಂಡು ಹರಿಯುವಂತಹ ನದಿಗಳು ಸರ್ವಕಾಲಿಕ ನದಿಗಳಾಗಿದ್ದು ವ್ಯವಸಾಯಕ್ಕೆ ಅತ್ಯಂತ ಅನುಕೂಲಕರವಾದಂತಹ ಮತ್ತು ಪೂರಕವಾದಂತಹ ನೀರಾವರಿ ವ್ಯವಸ್ಥೆಯನ್ನು ಒದಗಿಸುತ್ತವೆ. ವರ್ಷದ ಎಲ್ಲಾ ಕಾಲದಲ್ಲೂ ಸಹ ಇವು ನಿರಂತರವಾಗಿ ಹರಿಯುವುದರಿಂದ ವ್ಯವಸಾಯಕ್ಕೆ ತುಂಬಾ ಸೂಕ್ತವಾದಂತಹ ನದಿಗಳು ಈ ಒಂದು ಹಿಮಾಲಯ ಪರ್ವತಗಳಿಂದ ಹರಿಯುತ್ತವೆ ಅನ್ನೋದನ್ನು ನಾವು ಕಾಣಬಹುದು. ಜೊತೆಗೆ ಇಲ್ಲಿ ಹುಟ್ಟಿ ಹರಿಯುವಂತಹ ನದಿಗಳು ಜಲಪಾತಗಳನ್ನು ಸೃಷ್ಟಿಸುವುದರಿಂದ ಇವುಗಳಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಸಹ ಮಾಡಬಹುದಾಗಿದೆ. ಹಿಮಾಲಯದಲ್ಲಿ ಹುಟ್ಟಿ ಹರಿಯುವಂತಹ ಈ ನದಿಗಳು ಜಲಪಾತಗಳನ್ನು ಸೃಷ್ಟಿ ಮಾಡುವುದರಿಂದ ಇದರಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೂ ಸಹ ಅನುಕೂಲವನ್ನ ನಾವು ಪಡಿಬಹುದು. ಯಾವುದರಿಂದ? ಈ ಒಂದು ಹಿಮಾಲಯದ ಪರ್ವತಗಳಲ್ಲಿ ಹುಟ್ಟಿ ಹರಿಯುವಂತಹ ನದಿಗಳ ಪ್ರಭಾವದಿಂದ. ಇಷ್ಟು ಈ ಒಂದು ಹಿಮಾಲಯದ ಪ್ರಾಮುಖ್ಯತೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಮುಂದಕ್ಕೆ ಹೋಗೋಣವಾ? ನೆನ್ಪಿಟ್ಕೊಳ್ಳಿ. ಉತ್ತರದ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್. ಭಾರತದಲ್ಲಿ ಮೊದಲನೆಯದು, ಪ್ರಪಂಚದಲ್ಲಿ ಎರಡನೇ ಅತ್ಯಂತವಾದಂತಹ ಶಿಖರ K2 ಅಥವಾ ಗಾಡ್ವಿನ್ ಅಸ್ಟಿನ್. ಹಿಮಾಲಯ ಪರ್ವತಗಳು ದೇಶಕ್ಕೆ ರಕ್ಷಣಾ ಕೋಟೆಯಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ನೈಸರ್ಗಿಕ ಗಡಿಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಮಳೆಯ ಮಾರುತಗಳನ್ನು ತಡೆದು ಮಳೆಯನ್ನು ತರುತ್ತವೆ. ನಂತರ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲಕರವಾದಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿವೆ. ಇಳಿಜಾರುಗಳಲ್ಲಿ ದಟ್ಟವಾದಂತಹ ಅರಣ್ಯಗಳು ಮತ್ತೆ ತೋಟಗಾರಿಕೆ ಬೆಳೆಗಳು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಖನಿಜಗಳ ಉಗ್ರಾಣ ಆಗಿದೆ. ನಂತರ ಅನೇಕ ನದಿಗಳ ಉಗಮ ಸ್ಥಾನಗಳು ಇವಾಗಿದ್ದು ವ್ಯವಸಾಯಕ್ಕೆ ಈ ಒಂದು ನದಿಗಳು ನೀರಾವರಿ ಅನುಕೂಲವನ್ನು ಒದಗಿಸ್ತಾ ಇವೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೂ ಸಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿವೆ. ನೆಕ್ಸ್ಟ್ ಮುಂದೆ ಎರಡನೇ ಭಾಗ ಉತ್ತರದ ಮೈದಾನಗಳು. ಉತ್ತರದ ಮೈದಾನಗಳನ್ನು ನಾವು ನೋಡಿದ್ರೆ ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ವಿಸ್ತರಿಸಿರುವಂತಹ ವಿಶಾಲವಾದಂತಹ ಮೈದಾನ ಪ್ರದೇಶವನ್ನೇ ಉತ್ತರದ ಮೈದಾನಗಳು ಅಂತ ಕರಿತೀವಿ. ಇದು ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಈ ಮೂರೂ ನದಿಗಳನ್ನ ಒಳಗೊಂಡಿರುವಂತಹ
ವಿಶಾಲವಾದಂತಹ ಮುಖಜ ಭೂಮಿ. ಇದು ಈ ಮೂರೂ ನದಿಗಳ ಸಂಚಯನದಿಂದ ಉತ್ತರದ ಮೈದಾನಗಳು ನಿರ್ಮಾಣಗೊಂಡಿರುವುದನ್ನು ನಾವು ಕಾಣ್ತೀವಿ. ಇದು ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಮೈದಾನ ಆಗಿದೆ. ಯಾವುದು? ಉತ್ತರದ ಮೈದಾನಗಳು ಗಂಗಾ, ಸಟ್ಲೇಜ್, ಬ್ರಹ್ಮಪುತ್ರ ಈ ಮೂರೂ ನದಿಗಳ ಮೆಕ್ಕಲು ಮಣ್ಣಿನ ಸಂಚಯನದಿಂದ ವಿಶಾಲವಾಗಿ ಹರಡಿರುವಂತಹ ಒಂದು ಮೆಕ್ಕಲು ಮಣ್ಣಿನ ಮೈದಾನ ಆಗಿದ್ದು, ಪ್ರಪಂಚದಲ್ಲಿಯೇ ವಿಶಾಲವಾದಂತಹ ಒಂದು ಸಮತಟ್ಟಾದ ಮೆಕ್ಕಲು ಮಣ್ಣಿನ ಭೂಪ್ರದೇಶವನ್ನ ಇದು ಒದಗಿಸಿಕೊಟ್ಟಿದೆ. ಪೂರ್ವ ಪಶ್ಚಿಮವಾಗಿ ಈ ಒಂದು ಮೈದಾನ 2500 ಕಿಲೋಮೀಟರ್ ಉದ್ದ, ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಉದ್ದವಾಗಿದೆ. ಸರಾಸರಿಯ ಅಗಲ 240ರಿಂದ 340 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ. ಇದು ಭಾರತದ ಸುಮಾರು 7 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶವನ್ನ ಆವರಿಸಿಕೊಂಡಿದೆ. ಸಮತಟ್ಟಾದಂತಹ ಮೈದಾನ ಇದ್ದು, ಇದರ ಮೇಲ್ಭಾಗದಲ್ಲಿ ಎಲ್ಲಿಯೂ ಸಹ ಕಲ್ಲುಗಳು ಕಂಡುಬರುವುದಿಲ್ಲ. ಅದರಲ್ಲಿ ಈ ಒಂದು ಉತ್ತರದ ಮೈದಾನಗಳಲ್ಲಿ ಅರ್ಥ ಆಗ್ತಿದೆಯಾ ಮಕ್ಕಳೇ? ನದಿಗಳು ಒತ್ತು ತಂದ ಮೆಕ್ಕಲು ಮಣ್ಣಿನ ಸಂಚಯನದಿಂದ ಈ ಒಂದು ಮೈದಾನ ನಿರ್ಮಾಣ ಆಗಿದೆ. ಈ ಒಂದು ಉತ್ತರದ ಮೈದಾನದ ಪ್ರಾಮುಖ್ಯತೆಯನ್ನು ನಾವು ಗಮನಿಸೋದಾದ್ರೆ, ಉತ್ತರದ ಮೈದಾನವು ವಿಶಾಲವಾದಂತಹ ಮೈದಾನವಾಗಿದ್ದು ವ್ಯವಸಾಯಕ್ಕೆ ತುಂಬಾ ಉಪಯುಕ್ತವಾದಂಥದ್ದು ಮತ್ತೆ ಫಲವತ್ತಾದಂತಹ ಮೈದಾನವನ್ನು ಹೊಂದಿದೆ. ಸರ್ವಕಾಲಿಕ ನದಿಗಳು ಇಲ್ಲಿ ಹರಿಯುವುದರಿಂದ ಕೃಷಿಗೆ ಉಪಯುಕ್ತ. ಇಲ್ಲಿರುವಂತಹ ಸಮತಟ್ಟಾದಂತಹ ಭೂಮಿಯು ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣ ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಸಹ ಯೋಗ್ಯವಾಗಿದ್ದು, ಜೊತೆಗೆ ಅನೇಕ ಕೈಗಾರಿಕೆಗಳು ಈ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವುದರ ಜೊತೆಗೆ ಅವುಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು, ನೀರಿನ ಲಭ್ಯತೆ, ಶಕ್ತಿ ಸಂಪನ್ಮೂಲಗಳು, ಕಾರ್ಮಿಕರ ಲಭ್ಯತೆ ಇವೆಲ್ಲವೂ ಸಹ ಈ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ದೊರಕುವುದರಿಂದ ಅತಿ ಹೆಚ್ಚಿನ ಕೈಗಾರಿಕೆಗಳು ಈ ಪ್ರದೇಶದಲ್ಲಿ ಕೇಂದ್ರೀಕರಣಗೊಂಡಿವೆ. ಜೊತೆಗೆ ನಗರಗಳ ಬೆಳವಣಿಗೆ ಸಾಧ್ಯ ಆಗಿದೆ. ವ್ಯಾಪಾರ ವ್ಯವಹಾರಕ್ಕೂ ಸಹ ಈ ಪ್ರದೇಶಗಳು ನೆರವಾಗುವುದರಿಂದ ಇಲ್ಲಿ ಭಾರತದಲ್ಲಿ ವಾಸ ಮಾಡುವಂತಹ 40% ಜನ ಈ ಭಾಗದಲ್ಲಿ ವಾಸ ಮಾಡುತ್ತಾರೆ. ಆದ್ರಿಂದಲೇ ಉತ್ತರದ ಮೈದಾನಗಳನ್ನ ಭಾರತದ ಹೃದಯ ಭಾಗ ಅಂತ ಹೇಳ್ತೀವಿ. ಕಾರಣ ಇಲ್ಲಿ ಎಲ್ಲಾ ಅನುಕೂಲಗಳು, ಮಾನವನ ವಾಸಕ್ಕೆ ಬೇಕಾದಂತಹ ಎಲ್ಲಾ ಅನುಕೂಲಗಳು, ಕೈಗಾರಿಕೆಗಳ ಸ್ಥಾಪನೆಗೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳು, ಖನಿಜ ಸಂಪನ್ಮೂಲಗಳು ಇರಬಹುದು, ನೀರಿನ ಲಭ್ಯತೆ ಇರಬಹುದು, ಶಕ್ತಿ ಸಂಪನ್ಮೂಲಗಳು, ಕಾರ್ಮಿಕರ ಲಭ್ಯತೆ, ಕಚ್ಚಾ ವಸ್ತುಗಳ ಒಂದು ಲಭ್ಯತೆ, ಇವೆಲ್ಲವೂ ಸಹ ಸಾರಿಗೆಯ ಸಂಪರ್ಕ, ಇವೆಲ್ಲವೂ ಸಹ ಈ ಪ್ರದೇಶಗಳಲ್ಲಿ ಕಂಡುಬರುವುದರಿಂದ ಕೈಗಾರಿಕೆಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪನೆ ಆಗಿರುವುದನ್ನು ನಾವು ಕಾಣ್ತೀವಿ. ಜೊತೆಗೆ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ಈ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಯಾತ್ರಾ ಸ್ಥಳಗಳನ್ನು ನಾವು ಕಾಣ್ತೀವಿ. ಅನೇಕ ಯಾತ್ರಾ ಸ್ಥಳಗಳು ಈ ಪ್ರದೇಶಗಳಲ್ಲಿ ಇರುವುದರಿಂದ ಅನೇಕ ಜನ ಯಾತ್ರಿಕರನ್ನು ಸಹ ಆಕರ್ಷಣೆಯನ್ನು ಮಾಡುವಂತಹ ಸ್ಥಳಗಳಾಗಿವೆ. ಯಾವು? ಈ ಒಂದು ಉತ್ತರದ ಮೈದಾನಗಳು. ಅರ್ಥ ಆಗ್ತಿದೆಯಾ ಮಕ್ಕಳೇ? ನೆನಪಿರ್ತೀನಿ, ಪ್ರಪಂಚದಲ್ಲಿಯೇ ಅತ್ಯಂತ ವಿಶಾಲವಾದಂತಹ ಮೆಕ್ಕಲು ಮಣ್ಣಿನ ಮೈದಾನವನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಅವೇ ಉತ್ತರದ ಮೈದಾನಗಳು. ಇವು ಯಾವುದರಿಂದ ಉಂಟಾಗಿದೆ? ಯಾವ ನದಿಗಳ ಮೆಕ್ಕಲು ಮಣ್ಣಿನ ಸಂಚಯನದಿಂದ ಉಂಟಾಗಿದೆ ಅಂತಂದ್ರೆ, ಹೇಳಿದಂಗೆ ಸಟ್ಲೇಜ್, ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿಗಳ ಮುಖಜ ಭೂಮಿಯೇ ಈ ಒಂದು ಉತ್ತರದ ಮೈದಾನ ಆಗಿದೆ. ಅರ್ಥ ಆಗ್ತೀಯಾ? ನೆಕ್ಸ್ಟ್, ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಅಂದ್ರೆ ಏನು? ಪರ್ಯಾಯ ಪ್ರಸ್ಥಭೂಮಿ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದಂಥದ್ದು. ಇದು ಗೋಂಡ್ವಾನಾ ಭೂಭಾಗಕ್ಕೆ ಸೇರಿರುವಂತಹ ಪುರಾತನ ಶಿಲೆಗಳಿಂದ ರಚಿತವಾಗಿರುವಂತಹ ಒಂದು ಪ್ರದೇಶ. ಉತ್ತರ ಮೈದಾನದಿಂದ ದಕ್ಷಿಣ ಭಾಗದಲ್ಲಿ ಮತ್ತು ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದೆ.
16 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶವನ್ನ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಆವರಿಸಿದೆ. ಇದು ತ್ರಿಕೋನಾಕಾರದಲ್ಲಿದ್ದು ದಕ್ಷಿಣ ಭಾರತದ ಕಡೆ ಅಂದ್ರೆ ಕನ್ಯಾಕುಮಾರಿ ಈ ಭೂಶಿರದವರೆಗೆ ತ್ರಿಕೋನಾಕೃತಿಯಲ್ಲಿ ನಾವು ಕಾಣ್ತೀವಿ. ಭಾರತದ ನಕ್ಷೆಯನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ತ್ರಿಕೋನಾಕೃತಿ ಅಲ್ವಾ, ಗೊತ್ತಾಗ್ತೀಯಾ? ಇದು ಈ ತ್ರಿಕೋನಾಕೃತಿಯಲ್ಲಿ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯನ್ನು ನಾವು ಕಾಣ್ತೀವಿ. ಕನ್ಯಾಕುಮಾರಿಯ ಭೂಶಿರದ ಕಡೆ ತ್ರಿಕೋನಾಕೃತಿಯಾದಂತಹ ಒಂದು ರಚನೆಯನ್ನು ನಾವು ಕಾಣ್ತೀವಿ. ಅನೇಕ ಬೆಟ್ಟಗಳು ಪ್ರಸ್ಥಭೂಮಿಗಳಿಂದ ಆವರಿಸಿದೆ. ಉದಾಹರಣೆಗೆ ಅರಾವಳಿ ಪರ್ವತ ಶ್ರೇಣಿ, ವಿಂಧ್ಯ ಪರ್ವತ ಶ್ರೇಣಿ, ಸಾತ್ಪುರಾ ಪರ್ವತ ಶ್ರೇಣಿ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಛೋಟಾ ನಾಗಪುರ ಸರಣಿ, ದಖನ್ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ ಇವು ಈ ಒಂದು ಪರ್ಯಾಯ ಪ್ರಸ್ಥಭೂಮಿಗಳ ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿಗಳಾಗಿವೆ. ಮೊದಲನೇದು ಅರಾವಳಿ ಪರ್ವತ ಶ್ರೇಣಿ. ಈ ಅರಾವಳಿ ಪರ್ವತ ಶ್ರೇಣಿ ಮಡಿಕೆ ಪರ್ವತಗಳಾಗಿದ್ದು ದೇಶದ ವಾಯುವ್ಯ ಭಾಗದಲ್ಲಿ ಕಂಡುಬರುತ್ತೆ. ಇಲ್ಲಿ ಅಬು ಪರ್ವತಗಳಲ್ಲಿರುವಂತಹ ಗುರುಶಿಖರ, ಇಲ್ಲಿನ ಅಬು ಪರ್ವತಗಳಲ್ಲಿರುವಂತಹ ಗುರುಶಿಖರ, ಅಬು ಪರ್ವತ ಗುರುಶಿಖರ, ಇದರ ಎತ್ತರ 1772 ಮೀಟರ್. 1772 ಮೀಟರ್ ಇದ್ದು ಅತಿ ಎತ್ತರವಾದಂಥದ್ದು ಅರಾವಳಿ ಪರ್ವತಗಳಲ್ಲಿ. ನಂತರ ವಿಂಧ್ಯ ಸರಣಿಯಲ್ಲಿ ನರ್ಮದಾ ನದಿ ಕಣಿವೆಯ ಉತ್ತರದ ಅಂಚಿಗೆ ಹೊಂದಿಕೊಂಡಂತೆ ಇದು ಹರಡಿಕೊಂಡಿದೆ. ಇವುಗಳ ದಕ್ಷಿಣಕ್ಕೆ ನರ್ಮದಾ ಮತ್ತು ತಪತಿ ನದಿಗಳನ್ನು ನಾವು ಕಾಣ್ತೀವಿ. ನಡುವೆ ಪೂರ್ವ ಪಶ್ಚಿಮವಾಗಿ ಸಾತ್ಪುರಾ ಸರಣಿಗಳನ್ನು ಕಾಣಬಹುದು. ಇವು ಈ ಒಂದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂತಹ ಒಂದು ಪರ್ವತಗಳು, ಶಿಖರ ಸರಣಿಗಳು. ನಂತರ ಪಶ್ಚಿಮ ಘಟ್ಟಗಳಿಗೆ ಬಂದಿದೆ. ಪಶ್ಚಿಮ ಘಟ್ಟಗಳು ಭಾರತದ ಈ ನಕಾಶೆಯನ್ನು ನಾವು ಗಮನಿಸಿದ್ರೆ ಇದು ಪೂರ್ವ, ಇದು ಪಶ್ಚಿಮ. ಈ ಕಡೆ ಬರುವಂತಹ ಪಶ್ಚಿಮ ಘಟ್ಟಗಳು, ಈ ಕಡೆದು ಪೂರ್ವ ಘಟ್ಟಗಳು. ಪಶ್ಚಿಮ ಘಟ್ಟಗಳನ್ನು ನಾವು ಗಮನಿಸೋದಾದ್ರೆ ತಪತಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿಯವರೆಗೆ, ತಪತಿ ನದಿ ಕನ್ಯಾಕುಮಾರಿಯ ಭೂಶಿರದವರೆಗೆ, ಈ ಭಾಗ ಕನ್ಯಾಕುಮಾರಿಯ ಭೂಶಿರದವರೆಗೆ ಪಶ್ಚಿಮ ಕರಾವಳಿ ವಿಶಾಲವಾಗಿ ಹರಡಿಕೊಂಡಿದೆ. ಅರಬ್ಬಿ ಸಮುದ್ರ ತೀರಕ್ಕೆ ಸಮಾನಾಂತರವಾಗಿ ಇದು ಹರಡಿರೋದನ್ನು ನಾವು ಕಾಣಬಹುದು. ಇವುಗಳಲ್ಲಿ ಸಹ್ಯಾದ್ರಿ ಸರಣಿ ಅಂತಲೂ ಸಹ ಕರೀತಾರೆ. ಇವುಗಳನ್ನ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಸರಣಿ ಅಂತಲೂ ಸಹ ಕರೀತಾರೆ. ಇವು ನಿರಂತರವಾದಂತಹ ಸರಣಿಗಳಾಗಿದ್ದು ಎಲ್ಲಿಯೂ ಸಹ ಇವು ಬೇರ್ಪಟ್ಟಿಲ್ಲ. ಇವುಗಳ ಪಶ್ಚಿಮ ಭಾಗ ಕಡಿದಾಗಿದೆ ಮತ್ತು ಪೂರ್ವ ಭಾಗ ಬಳಿದಾಗಿದೆ. ಇಲ್ಲಿ ಪಾಲ್ಘಾಟ್ ಪ್ರಮುಖವಾದಂತಹ ಪರ್ವತದ ಘಾಟಿಗಳು. ಪಶ್ಚಿಮ ಘಟ್ಟಗಳು ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ ಅಣ್ಣಾಮಲೈ, ಪಳನಿ ಮತ್ತೆ ಕಾಡಮನ್ ಸರಣಿಗಳನ್ನ ಕಾಣಬಹುದು. ಅಣ್ಣಾಮಲೈ ಬೆಟ್ಟಗಳಲ್ಲಿರುವಂತಹ ಅಣ್ಣೈಮುಡಿ ಇದು 2695 ಮೀಟರ್. ಅಣ್ಣೈಮುಡಿ ಇದು 2695 ಮೀಟರ್ ಎತ್ತರವಾಗಿದ್ದು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರ ಈ ಅಣ್ಣಾಯಿಮುಡಿ ಆಗಿದೆ. ನಂತರ ಪೂರ್ವ ಘಟ್ಟಗಳು. ಈ ಪೂರ್ವ ಘಟ್ಟಗಳು ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ವಿಶಾಲವಾಗಿ ಹರಡಿಕೊಂಡಿವೆ. ಇವು ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತಾರವಾಗಿ ಹೊಂದಿರುತ್ತವೆ. ಇಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಂಧಿಸುತ್ತವೆ.
ಸಂಧಿಸುತ್ತವೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನ ನೀಲಗಿರಿ ಪರ್ವತ ಶ್ರೇಣಿಗಳಲ್ಲಿ ಸಂಧಿಸುತ್ತವೆ. ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗೆ ಹೋಲಿಕೆಯನ್ನು ಹೋಲಿಸುವುದಾದ್ರೆ ಸಾಕಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಪಶ್ಚಿಮ ಘಟ್ಟಗಳಿಗೆ ಮತ್ತು ಪೂರ್ವ ಘಟ್ಟಗಳಿಗೆ ಇವು ಒಂದಕ್ಕೊಂದು ವಿಭಿನ್ನವಾದಂತಹ ಒಂದು ವ್ಯತ್ಯಾಸವನ್ನು ಹೊಂದಿವೆ. ಅದರ ಬಗ್ಗೆ ನಾವು ತಿಳಿಯೋದಾದ್ರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಿಗೆ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಅವುಗಳನ್ನು ನಾವು ಗಮನಿಸೋದಾದ್ರೆ ಈ ರೀತಿ ಕಾಲ ಒಂದು ಕಡೆ ಪಶ್ಚಿಮ ಘಟ್ಟಗಳು ಮತ್ತೊಂದು ಕಡೆ ಪೂರ್ವ ಘಟ್ಟಗಳು ಅಂತ ಅಂದ್ರೆ ಪಶ್ಚಿಮ ಘಟ್ಟಗಳು ಅತ್ಯಂತ ಎತ್ತರವಾದಂತಹ ಪರ್ವತ ಘಟ್ಟಗಳಾಗಿವೆ, ಘಟ್ಟ ಶ್ರೇಣಿಗಳಾಗಿವೆ. ಇದೇ ಪರ್ವತಗಳನ್ನ ಪೂರ್ವ ಘಟ್ಟಗಳಿಗೆ ಹೋಲಿಸಿದ್ರೆ ಇವು ಎತ್ತರವಾಗಿಲ್ಲ. ಯಾವುವು? ಪೂರ್ವ ಘಟ್ಟಗಳು. ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ. ನಂತರ ಎರಡನೇದಾಗಿ ಪಶ್ಚಿಮ ಘಟ್ಟಗಳು ನಿರಂತರವಾಗಿವೆ, ಎಲ್ಲೂ ಸಹ ಬೇರ್ಪಡೋದೇ ಇಲ್ಲ. ಪಶ್ಚಿಮ ಘಟ್ಟಗಳ ಒಂದು ಪರ್ವತ ಶಿಖರವು ಸಾಲಾಗಿವೆ, ಎಲ್ಲೂ ಸಹ ಬೇರ್ಪಡೋದಿಲ್ಲ. ಆದರೆ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ, ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಇವು ನಿರಂತರವಾಗಿವೆ, ಇವು ನಿರಂತರವಾಗಿಲ್ಲ, ಅಲ್ಲಲ್ಲಿ ಬೇರ್ಪಟ್ಟಿವೆ. ಈ ಎರಡೂ ಪರ್ವತ ಶ್ರೇಣಿಗಳು ಸಂಧಿಸುವಂತಹ ಸ್ಥಳ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಇಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಕಣಿವೆಗಳಿಂದ ಪ್ರತ್ಯೇಕಗೊಂಡಿದ್ದು ಆರ್ಮಕೊಂಡ ಎಂಬುದು ಎನ್ನುವಂಥದ್ದು ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ. ಪೂರ್ವ ಘಟ್ಟಗಳಲ್ಲಿ ಎತ್ತರವಾದಂತಹ ಶಿಖರ ಯಾವುದು ಅಂತಂದ್ರೆ ಆರ್ಮಕೊಂಡ. ಇದು ಪೂರ್ವ ಘಟ್ಟಗಳಲ್ಲಿ ಎತ್ತರವಾದಂತಹ ಶಿಖರ. ನಂತರ ದಕ್ಕನ್ ಪ್ರಸ್ಥಭೂಮಿ, ಇದು ವಾಯುವ್ಯ ಭಾಗದಲ್ಲಿ, ದಕ್ಕನ್ ಪ್ರಸ್ಥಭೂಮಿ ವಾಯುವ್ಯ ಭಾಗದಲ್ಲಿ ಸಾತ್ಪುರ ಮತ್ತು ವಿಂಧ್ಯ ಪರ್ವತ, ಮತ್ತೆ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಪೂರ್ವ ಘಟ್ಟಗಳು, ಉತ್ತರದಲ್ಲಿ ಮಹಾದೇವ ಮತ್ತು ಮೈಕೇಲ್ ಸರಣಿಗಳ ನಡುವೆ ವಿಸ್ತಾರವಾದಂತಹ ಭೂಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಛೋಟಾ ನಾಗಪುರ ಸರಣಿಯ ಪರ್ಯಾಯ ಪ್ರಸ್ಥಭೂಮಿಯ ಈಶಾನ್ಯ ಭಾಗದಲ್ಲಿ ಈ ಒಂದು ದಕ್ಕನ್ ಪ್ರಸ್ಥಭೂಮಿಯನ್ನ ಕಾಣಬಹುದು. ಇದರ ಪ್ರಾಮುಖ್ಯತೆಯನ್ನು ನಾವು ಕಾಣೋದಾದ್ರೆ ಪರ್ಯಾಯ ಪ್ರಸ್ಥಭೂಮಿಯು ಸಮೃದ್ಧವಾದಂತಹ ಖನಿಜಗಳ ಆಗರಗಳಾಗಿವೆ. ಎಲ್ಲಿ ಪರ್ಯಾಯ ಪ್ರಸ್ಥಭೂಮಿಗಳಲ್ಲಿ ಜೊತೆಗೆ ದಟ್ಟವಾದಂತಹ ಕಾಡುಗಳು ಮತ್ತೆ ಜೈವಿಕ ವೈವಿಧ್ಯತೆಯಿಂದ ಕೂಡಿದಂತಹ ಪ್ರದೇಶ ಈ ಒಂದು ಪ್ರಸ್ಥಭೂಮಿಯಾಗಿದೆ, ಪರ್ಯಾಯ ಪ್ರಸ್ಥಭೂಮಿ. ಎರಡನೇದಾಗಿ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈ ಪರ್ಯಾಯ ಪ್ರಸ್ಥಭೂಮಿಯು ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಕಪ್ಪು ಮಣ್ಣಿನಿಂದ ಕೂಡಿದ್ದು ಈ ಪ್ರದೇಶವು ಕೃಷಿಗೆ ಪೂರಕವಾದಂತಹ ಮತ್ತು ಫಲವತ್ತಾದಂತಹ ಭೂಮಿಯನ್ನ ಒದಗಿಸಿಕೊಟ್ಟಿದೆ. ಮೂರನೇದಾಗಿ ಅನೇಕ ದಕ್ಷಿಣ ಭಾರತದ ನದಿಗಳಿಗೆ ಉಗಮ ಸ್ಥಾನ. ಅನೇಕ ದಕ್ಷಿಣ ಭಾರತದ ನದಿಗಳು ಇಲ್ಲಿ ಪ್ರದೇಶದಲ್ಲಿ ಉಗಮ ಆಗುತ್ತವೆ. ಜೊತೆಗೆ ಜಲಶಕ್ತಿ ಮೀನ್ಸ್ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಇದು ಉಪಯುಕ್ತವಾಗಿದೆ. ನಾಲ್ಕನೇದಾಗಿ ಇಲ್ಲಿ ಪ್ರಮುಖ ಕೆಲವು ಗಿರಿಧಾಮಗಳನ್ನು ಸಹ ನಾವು ಕಾಣ್ತೇವೆ. ಗಿರಿಧಾಮಗಳು ಸಹ ಇವೆ. ಉದಾಹರಣೆಗೆ ಊಟಿ ಅಥವಾ ಉದಕಮಂಡಲ ಈ ಭಾಗದಲ್ಲಿ ಕಂಡುಬರುವಂತಹ ಗಿರಿಧಾಮಗಳು ಈ ಒಂದು ಉದಾಹರಣೆ. ನಂತರ ನಾಲ್ಕನೆಯದು ಕರಾವಳಿ ಮೈದಾನಗಳು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಎನಿ ಡೌಟ್? ಹೋಗೋಣವಾ? ಸರಿ. ನಂತರ ಕರಾವಳಿ ಮೈದಾನಗಳು ಮತ್ತೆ ದ್ವೀಪ ಸಮೂಹಗಳನ್ನು ಗಮನಿಸೋಣ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳಲ್ಲೂ ಸಹ ಸಮುದ್ರ ತೀರಗಳನ್ನು ಹೊಂದಿವೆ. ಭಾರತದ ಕರಾವಳಿಯ ತೀರವು ಪಶ್ಚಿಮದಲ್ಲಿ ಕಚ್ನಿಂದ ಹಿಡಿದು ಪೂರ್ವ ಭಾಗದ ಗಂಗಾ ನದಿಯ ಮುಖಜ ಭೂಮಿ, ನವಾಗ್ನೇದ್ವಿ, ಉತ್ತರ
ಎತ್ತರದ ಮೈದಾನಗಳೇನಿದೆ ಅಲ್ಲಿಯವರೆಗೂ ಗುಜರಾತಿನ ಕಚ್ಚಿಂದ ಹಿಡಿದು ಪೂರ್ವದ ಗಂಗಾ ನದಿಯ ಮುಖಜ ಭೂಮಿ ಅಥವಾ ಮೈದಾನದವರೆಗೂ ಸಹ ವಿಸ್ತಾರವಾಗಿ ಈ ಒಂದು ಭೂಪ್ರದೇಶವು ಹರಡಿಕೊಂಡಿದೆ. ಈ ಒಂದು ಪಶ್ಚಿಮ ಕರಾವಳಿ ಮೈದಾನಗಳು ಹರಡಿಕೊಂಡಿರುವುದನ್ನು ನಾವು ಕಾಣ್ತೀವಿ. ಭಾರತದ ಕರಾವಳಿಯ ಮೈದಾನವನ್ನ ಪಶ್ಚಿಮ ಕರಾವಳಿ ಮತ್ತೆ ಪೂರ್ವ ಕರಾವಳಿ ಅಂತೇಳಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಶ್ಚಿಮ ಕರಾವಳಿ, ಎರಡನೇದು ಪೂರ್ವ ಕರಾವಳಿ. ಬುಕ್ಕಲ್ಲಿ ನೋಡಿರ್ತೀರ ಮಕ್ಕಳೇ, ಭಾರತದ ಭೂಪಟದಲ್ಲಿ ನಾವು ಗಮನಿಸಿದಾಗ ಮೇಲ್ಭಾಗ ಉತ್ತರ, ಕೆಳಭಾಗ ದಕ್ಷಿಣ, ಹೌದು ಈ ಭಾಗ ಎಡಭಾಗ ಪಶ್ಚಿಮ, ಬಲಭಾಗ ಪೂರ್ವ. ಭೂಪಟಕ್ಕೆ ಎದುರಾಗಿ ನಿಂತಾಗ ಗೊತ್ತಿದೆ ತಾನೆ? ಗುಡ್. ಈ ರೀತಿ ನಾವು ಗಮನಿಸಿದಾಗ ಭಾರತದ ಈ ಒಂದು ದಕ್ಷಿಣ ಭಾಗ ಅಂದ್ರೆ ಎರಡು ತೀರ ಪ್ರದೇಶಗಳನ್ನು ನಾವು ಕಾಣ್ತೀವಿ. ಇದು ಪಶ್ಚಿಮ ಕರಾವಳಿ, ಇದು ಪೂರ್ವದ ಕರಾವಳಿ. ಗೊತ್ತಾಗ್ತೀಯಾ? ಈ ರೀತಿ ಎರಡು ಭಾಗಗಳನ್ನಾಗಿ ವಿಂಗಡಿಸಿದ ಕರಾವಳಿ ಮೈದಾನಗಳನ್ನ ಮೊದಲನೇದಾಗಿ ಪಶ್ಚಿಮ ಕರಾವಳಿಯ ಬಗ್ಗೆ ನೀವು ಪಶ್ಚಿಮ ಕರಾವಳಿ, ಈ ಪಶ್ಚಿಮ ಕರಾವಳಿಯನ್ನ ಅರಬ್ಬಿ ಸಮುದ್ರಗಳ ನಡುವೆ, ಈ ಮೈದಾನವು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಹರಡಿಕೊಂಡಿರುವಂತಹ ಒಂದು ಭೂಭಾಗ. ಕಚ್ನಿಂದ ಕನ್ಯಾಕುಮಾರಿಯವರೆಗೆ, ಕಚ್ನಿಂದ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತಾರವಾಗಿ ಹರಿದಿದ್ದು, ಕಿರಿದಾಗಿದ್ದು ಕಡಿದಾದ ಇಳಿಜಾರುಂಟು. ಕಿರಿದು, ಕಡಿದು ಮತ್ತು ಇಳಿಜಾರಾಗಿದೆ. ಕಿರಿದಾಗಿದೆ, ಕಡಿದಾಗಿದೆ, ಇಳಿಜಾರಾಗಿದೆ ಮತ್ತು ಶಿಲಾಮಯವಾಗಿರುವಂತಹ ಭೂಭಾಗವನ್ನ, ಅಂದ್ರೆ ಶಿಲಗಳಿಂದ ಆವರಿಸಿರುವಂತಹ ಒಂದು ಭೂಪ್ರದೇಶವನ್ನ ಹೊಂದಿದೆ, ಶಿಲಾಮಯವಾಗಿದೆ. ಇದನ್ನ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅದನ್ನ ಪಶ್ಚಿಮ ಕರಾವಳಿಯನ್ನ ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಯಾವುದು? ಮೊದಲನೇದು ಕೊಂಕಣ ತೀರ, ಪಶ್ಚಿಮ ಕರಾವಳಿ ಮೈದಾನಗಳನ್ನ 2 ಭಾಗಗಳಾಗಿ ವಿಂಗಡಿಸಿದ್ವಿ. ಒಂದು ಪಶ್ಚಿಮ ಕರಾವಳಿ, 2 ಪೂರ್ವ ಕರಾವಳಿ. ಪಶ್ಚಿಮ ಕರಾವಳಿಯಿಂದ 3 ಭಾಗಗಳಾಗಿ ವಿಂಗಡಿಸಿದ್ವಿ. ಒಂದು ಕೊಂಕಣ ತೀರ, 2 ಕರ್ನಾಟಕ ತೀರ, ಅರ್ಥ ಆಯ್ತಾ? 3ನೇದು ಮಲಬಾರ್ ತೀರ. ಕೊಂಕಣ ತೀರ ಇದು ಗುಜರಾತ್ ಮೈದಾನದ ದಕ್ಷಿಣದಲ್ಲಿದ್ದು ದಾಮನ್ನಿಂದ ಗೋವಾದವರೆಗೆ. ದಾಮನ್, ದಾಮನ್ ಕೇಳಿದಲ್ಲ, ದಾಮನ್ನಿಂದ ಗೋವಾದವರೆಗೆ ಇರುವಂತಹ ತೀರವನ್ನ ಕೊಂಕಣ ತೀರ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ದಾಮನ್ನಿಂದ ಗೋವಾದವರೆಗೆ ಇರುವಂತಹ ಪಶ್ಚಿಮದ ತೀರವನ್ನ ಕೊಂಕಣ ತೀರ ಅಂತ ಕರಿತೀವಿ. ಎರಡನೇದು ಕರ್ನಾಟಕ ತೀರ. ಇದು ಇಲ್ಲಿ ಕರ್ನಾಟಕ ತೀರ ಅಂದ್ರೆ ಗೊತ್ತಾಗ್ತದೆ. ಕರ್ನಾಟಕದ್ದು ಅಂದ್ರೆ ಗೋವಾದಿಂದ ಗೋವಾದಿಂದ ಮಂಗಳೂರು, ಕರ್ನಾಟಕದ ಮಂಗಳೂರಿನವರೆಗೆ ಇರುವಂತಹ ತೀರವನ್ನ ಕರ್ನಾಟಕ ತೀರ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ನಂತರ ಮಂಗಳೂರಿನಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿರುವಂತಹ ಈ ಒಂದು ತೀರ ಪ್ರದೇಶವನ್ನ ಮಲಬಾರ್ ತೀರ ಅಂತ ಕರೀತೀವಿ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಇಡೀ ಪಶ್ಚಿಮ ಕರಾವಳಿಯನ್ನ ನಾವು ಮಲಬಾರ್ ತೀರ ಅಂತ ಕರೆಯಲ್ಲ. ಮಲಬಾರ್ ತೀರ ಅಂತಂದ್ರೆ ಮಂಗಳೂರು ಮತ್ತು ಕನ್ಯಾಕುಮಾರಿಯವರೆಗೆ ವಿಸ್ತಾರವಾದಂತಹ ಒಂದು ತೀರ ಪ್ರದೇಶವನ್ನ ಮಲಬಾರ್ ತೀರ, ಗೋವಾದಿಂದ ಮಂಗಳೂರುವರೆಗೆ ಇರುವಂತಹ ತೀರ ಪ್ರದೇಶವನ್ನ ಕರ್ನಾಟಕ ತೀರ, ದಾಮನ್ನಿಂದ ಗೋವಾದವರೆಗೆ ಕಂಡುಬರುವಂತಹ ತೀರ ಕರಾವಳಿ ತೀರವನ್ನ ಕೊಂಕಣ ತೀರ ಅಂತ ಹೇಳಿ ಕರಿತೀವಿ.
ಪ್ರಶ್ನೆಯನ್ನ ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಮಲಬಾರ್ ತೀರವನ್ನ ಅದು ಮ್ಯಾಪ್ ನಕ್ಷಾ ಕಾರ್ಯದಲ್ಲಿ ಮಲಬಾರ್ ತೀರ ಅಂತ ಕೊಡ್ತಾರೆ. ಯಾವ್ದು ಗುರುತಿಸ್ತೀರಾ? ಪಶ್ಚಿಮ ಕರಾವಳಿಯನ್ನು ಗುರುತಿಸೋದಲ್ಲ, ಮಾರ್ಕ್ ಮಾಡಬೇಕು. ಇಲ್ಲಿ ಮಲಬಾರ್ ತೀರ ಅಂತಂದ್ರೆ ಮಂಗಳೂರಿನಿಂದ ಕನ್ಯಾಕುಮಾರಿವರೆಗೆ ಏನು ಪ್ರದೇಶ ಕಂಡುಬರುತ್ತೆ ಅಷ್ಟನ್ನ ಗುರುತಿಸಿ ಮಲಬಾರ್ ತೀರ ಅಂತ ತಿಳಿಸ್ಬೇಕು, ಸೂಚಿಸ್ಬೇಕಲ್ಲಿ. ಗೊತ್ತಾಗ್ತಿದೆಯಾ ಮಕ್ಕಳೇ? ಕನ್ಫ್ಯೂಸ್ ಆಗೋದು ಬೇಡ. ಇದನ್ನ ಸಾಕಷ್ಟು ಬಾರಿ ಮಲಬಾರ್ ತೀರವನ್ನ ಕೇಳಿದ್ರು, ನೆನ್ಪಿಟ್ಕೊಳ್ಳಿ. ಸುಲಭವಾಗಿ ನಾವು ಮಾರ್ಕ್ಸ್ಗಳನ್ನು ಪಡೆಯಲಿಕ್ಕೆ ಇದು ಒಂದು ವಿಧಾನ. ನೆಕ್ಸ್ಟ್ ಎರಡನೇದಾಗಿ ಪೂರ್ವದ ಕರಾವಳಿ. ಅರ್ಥ ಆಗಿದೆಯಾ? ಪೂರ್ವ ಕರಾವಳಿ ಇದು ಕನ್ಯಾಕುಮಾರಿ. ಪೂರ್ವ ಕರಾವಳಿಯು ಕನ್ಯಾಕುಮಾರಿಯಿಂದ ವಿಸ್ತರಿಸಿ ಪೂರ್ವದಲ್ಲಿ ಕೋಲ್ಕತ್ತಾ ಪ್ರದೇಶ ಏನಿದೆ ಅಲ್ಲಿ ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ಇದು ವಿಸ್ತಾರವಾಗಿದೆ. ಇದು ಪೂರ್ವಘಟ್ಟಗಳು ಮತ್ತೆ ಬಂಗಾಳ ಕೊಲ್ಲಿಯ ನದಿ. ಪೂರ್ವಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಈ ಒಂದು ತೀರ ಪ್ರದೇಶವೇ ಪೂರ್ವ ಕರಾವಳಿಯಾಗಿದೆ. ಇದು ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ. ಅನೇಕ ಪೂರ್ವಕ್ಕೆ ಹರಿಯುವ ನದಿಗಳು ಇದರ ಮೂಲಕ ಈ ಘಟ್ಟದ ಮೂಲಕ ಹರಿದು ಸಮುದ್ರವನ್ನು ಸೇರುತ್ತವೆ. ಇವುಗಳ ನದಿಯ ಇವು ಮುಖಜ ಭೂಮಿಯನ್ನ ನಿರ್ಮಿಸ್ತಾ ಬಂದಿವೆ. ಉದಾಹರಣೆಗೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವು ಈ ಒಂದು ಪೂರ್ವ ಘಟ್ಟಗಳ ಪ್ರದೇಶಗಳಲ್ಲಿ ಹರಿದು ಮುಖಜ ಭೂಮಿಯನ್ನ ಸೃಷ್ಟಿಸಿವೆ. ಪೂರ್ವ ಕರಾವಳಿಯನ್ನ ಉತ್ತರ ಸರ್ಕಾರ್ ಮತ್ತೆ ಕೋರಮಂಡಲ ತೀರ ಅಂತೇಳಿ ಎರಡು ಭಾಗಗಳನ್ನಾಗಿ ವಿಂಗಡಿಸಿದ್ವಿ ಮಕ್ಕಳೇ. ಪಶ್ಚಿಮ ಕರಾವಳಿಯಲ್ಲಿ 3 ಭಾಗಗಳಿದ್ರೆ ಪೂರ್ವ ಕರಾವಳಿಯಲ್ಲಿ 2 ಭಾಗಗಳನ್ನು ನಾವು ಕಾಣ್ತೀವಿ. ಒಂದು ಪೂರ್ವ ಕರಾವಳಿಯನ್ನ 2 ಭಾಗಗಳನ್ನಾಗಿ ಮಾಡಿದ್ವಿ. ಒಂದನೇದು ಉತ್ತರ ಸರ್ಕಾರ, ಎರಡನೇದು ಕೋರಮಂಡಲ ತೀರ. ಕೋರಮಂಡಲ ತೀರ ಅಂತೇಳಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಕೃಷ್ಣಾ ನದಿಯ ಮುಖಜದಿಂದ ಉತ್ತರಕ್ಕಿರುವ ಭಾಗವನ್ನ ಉತ್ತರ ಸರ್ಕಾರ, ಕೃಷ್ಣಾ ನದಿಯಿಂದ ಉತ್ತರಕ್ಕಿರುವಂತಹ ಭಾಗವನ್ನ ಉತ್ತರ ಸರ್ಕಾರ ತೀರ, ದಕ್ಷಿಣಕ್ಕಿರುವಂತಹ ಭಾಗವನ್ನ ಕೋರಮಂಡಲ ತೀರ. ದಕ್ಷಿಣಕ್ಕಿರುವ ಭಾಗವನ್ನ ಕೋರಮಂಡಲ ತೀರ ಅಂತ ಕರಿತೀವಿ. ಪೂರ್ವ ಕರಾವಳಿಯಲ್ಲಿ ಕೆಲವು ಲಘೂನ್ ಸರೋವರಗಳನ್ನು ನಾವು ಕಾಣ್ತೀವಿ. ಪೂರ್ವ ಕರಾವಳಿಯಲ್ಲಿ ಲಘೂನ್ ಸರೋವರಗಳನ್ನು ಕಾಣ್ತೀವಿ. ಯಾವುವು? ಚಿಲ್ಕಾ, ಹುಲಿಕಾಟ್ ಮತ್ತೆ ಕೊಲ್ಲೇರು. ಇವು ಸರೋವರಗಳು. ಸಮುದ್ರ ತೀರದಲ್ಲಿ ಕಂಡುಬರುವಂತಹ ಸಿಹಿ ನೀರಿನ ಸರೋವರಗಳಿಗೆ ಏನಂತ ಕರಿತೀವಿ? ಲಗೂನ್ ಅಂತ ಕರಿತೀವಿ. ಸಮುದ್ರ ತೀರದಲ್ಲಿ ಕಂಡುಬರುವಂತಹ ಸಿಹಿ ನೀರಿನ ಸರೋವರಗಳನ್ನ ಲಗೂನ್ಗಳು ಅಂತ ಕರಿತೀವಿ. ಈ ಲಗೂನ್ಗಳಿಗೆ ಉದಾಹರಣೆ ಚಿಲ್ಕಾ, ಹುಲಿಕಾಟ್, ಕೊಲೇರು. ಇವು ಪ್ರಮುಖವಾದಂತಹ ಒಂದು ಸಿಹಿ ನೀರಿನ ಸರೋವರ. ನಂತರ ಪ್ರಾಮುಖ್ಯತೆ ಏನು? ಅರ್ಥ ಆಗಿದೆ ಅಲ್ವಾ? ಇದರ ಪ್ರಾಮುಖ್ಯತೆ ಏನು? ಈ ತೀರ ಪ್ರದೇಶಗಳ ಪ್ರಾಮುಖ್ಯತೆಯನ್ನು ನಾವು ಗಮನಿಸೋದಾದ್ರೆ, ಭಾರತದ ಕರಾವಳಿ ಮೈದಾನಗಳು ಕೆಲವು ನೈಸರ್ಗಿಕವಾದಂತಹ ಬಂದರುಗಳಿಗೆ ಪೂರಕವಾದಂತಹ ಸನ್ನಿವೇಶವನ್ನು ಒದಗಿಸಿವೆ. ಇದರಿಂದ ಭಾರತದ ವಿದೇಶಿ ವ್ಯಾಪಾರ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ಕೊಚ್ಚಿ,
ವಿಶಾಖಪಟ್ಟಣ, ಕೋಲ್ಕತ್ತಾ ಇವುಗಳು ಬಂದರುಗಳು. ಜೊತೆಗೆ ಕರಾವಳಿಯು ಮೀನುಗಾರಿಕೆ, ಹಡಗುಗಳ ನಿರ್ಮಾಣ, ಕೈಗಾರಿಕೆಗಳ ಅಭಿವೃದ್ಧಿ, ಕೃಷಿ, ಉಪ್ಪಿನ ಉತ್ಪಾದನೆಗೂ ಸಹ ಇದು ನೆರವಾಗ್ತಿದೆ. ನೌಕಾಯಾನ ಮತ್ತು ಆಕರ್ಷಕವಾದಂತಹ ಬೀಚ್ಗಳನ್ನ ಹೊಂದಿದ್ದು ಪ್ರವಾಸೋದ್ಯಮವೂ ಸಹ ಇದರಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದೇಶದ ಅಭಿವೃದ್ಧಿಗೆ ಇದು ಪೂರಕವಾದಂತಹ ಮತ್ತು ಆರ್ಥಿಕ ವ್ಯವಸ್ಥೆಗೆ ಬೇಕಾದಂತಹ ಹಣಕಾಸಿನ ಒಂದು ಸೌಲಭ್ಯವನ್ನು ಅಥವಾ ಹಣಕಾಸಿನ ಮೂಲವನ್ನು ಸಹ ಈ ಒಂದು ತೀರ ಪ್ರದೇಶಗಳು ಒದಗಿಸುತ್ತಿವೆ. ಜೊತೆಗೆ ಅನೇಕ ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಟ್ಟಿರುವಂಥದ್ದು ಈ ಒಂದು ಕರಾವಳಿ ತೀರ ಪ್ರದೇಶಗಳಾಗಿದೆ. ನಂತರದಲ್ಲಿ ನಾವು ಗಮನಿಸೋದಾದ್ರೆ ಭಾರತದ ದ್ವೀಪಗಳು. ಈ ಭಾರತದ ದ್ವೀಪಗಳನ್ನು ನಾವು ಗಮನಿಸೋದಾದ್ರೆ ಭಾರತಕ್ಕೆ ಸಂಬಂಧಪಟ್ಟಂತೆ ದ್ವೀಪಗಳನ್ನು ನಾವು ದ್ವೀಪ ಸಮೂಹಗಳನ್ನು ಎಲ್ಲಿ ಕಾಣ್ತೀವಿ? ಎಲ್ಲಿ ಕಾಣ್ತೀವಿ ಮಕ್ಕಳೇ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು ಮತ್ತು ಲಕ್ಷದ್ವೀಪಗಳು ಇವು ಭಾರತಕ್ಕೆ ಸಂಬಂಧಪಟ್ಟಂತ ದ್ವೀಪ ಸಮೂಹಗಳಾಗಿದ್ದು, ಭಾರತಕ್ಕೆ ಸಂಬಂಧಪಟ್ಟಂತ ದ್ವೀಪಗಳು ಎಷ್ಟಿವೆ ಅಂತಂದ್ರೆ 247 ದ್ವೀಪಗಳನ್ನು ನಾವು ಕಾಣ್ತೀವಿ. ಈ 247 ದ್ವೀಪಗಳ ಪೈಕಿ 204 ದ್ವೀಪಗಳು ಬಂಗಾಳಕೊಲ್ಲಿಯಲ್ಲಿವೆ. ಗೊತ್ತಾಗ್ತಿದೆಯಾ? ನಂತರ ಉಳಿದಂತ 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಂಡುಬರುತ್ತವೆ. ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳು ಬಂಗಾಳಕೊಲ್ಲಿಯಲ್ಲಿದ್ದು, ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿವೆ. ಈ ಲಕ್ಷದ್ವೀಪದಲ್ಲಿರುವಂತಹ ಬಂಗಾಳಕೊಲ್ಲಿಯಲ್ಲಿರುವಂತಹ ಲಕ್ಷದ್ವೀಪಗಳನ್ನ ಹವಳದ ದ್ವೀಪಗಳು ಅಂತಲೂ ಸಹ ಕರಿತೀವಿ. ಲಕ್ಷದ್ವೀಪಗಳನ್ನ ಹವಳದ ದ್ವೀಪಗಳು ಅಂತಲೂ ಸಹ. ಅರ್ಥ ಆಯ್ತಾ? ಇಷ್ಟು ಭಾರತದ ಮೇಲ್ಮೈ ಲಕ್ಷಣಗಳು, ಅವುಗಳ ಪ್ರಾಮುಖ್ಯತೆ, ವಿಭಾಗಗಳು, ಯಾವ ಯಾವ ಪ್ರದೇಶಗಳಲ್ಲಿ ಇವು ವಿಸ್ತರಿಸಿಕೊಂಡಿವೆ, ವ್ಯತ್ಯಾಸಗಳು, ಇವುಗಳನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಗೊತ್ತಾಗ್ತಿದೆಯಾ ಮಕ್ಕಳೇ? ನೆನಪಿರ್ಲಿ, ಭಾರತದ ಮೇಲ್ಮೈ ಲಕ್ಷಣಗಳು 4: ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು ಮತ್ತೆ ದ್ವೀಪ ಸಮೂಹಗಳು. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಇವುಗಳ ಲಕ್ಷಣಗಳನ್ನ ಮತ್ತೆ ಇವುಗಳ ಪ್ರಾಮುಖ್ಯತೆಯನ್ನ ಯಾವ ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ ಅನ್ನೋದನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಂಡ್ವಿ. ಏನಾದರೂ ಡೌಟ್ ಇದೆಯಾ? ಏನು ಇರುತ್ತಾನೆ? ವೆರಿ ಗುಡ್. ಇಲ್ಲಿಗೆ ಈ ಇವತ್ತಿನ ಈ ಒಂದು ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನುವಂತಹ ಪಾಠವನ್ನು ಮುಗಿಸ್ತಿದ್ವಿ. ಧನ್ಯವಾದ.